ಅರ್ಜುನ್ ಬದುಕಲ್ಲಿ ಬೇರೆ ಹುಡುಗಿ ಬರೋಕ್ಕೆ ಸಾಧ್ಯನೇ ಇಲ್ಲ. ಬಂದರೂ ನಾನು ಸುಮ್ಮನೆ ಇರಲ್ಲ. ಶಾಸ್ತ್ರಿಗಳು ಬುಡ್ಬುಡ್ಕೆ ಮಾತನ್ನ ಬುಡದ ಸಮೇತ ಕಿತ್ತು ಬಿಸಾಕ್ತೀನಿ. ಅರ್ಜುನ್ಗೋಸ್ಕರನೇ ಈ ಹೃದಯ ಬಡ್ಕೋತಾ ಇರೋದು. ನನ್ನ ಹಾರ್ಟ್ ಬೀಟ್ನ ನಿಲ್ಸೋಕ್ಕೆ ಯಾರೇ ಅಡ್ಡ ಬಂದರೂ ಪರಿಣಾಮ ನೆಟ್ಟಿಗಿರಲ್ಲ. ಇದನ್ನೆಲ್ಲ ನಿನ್ನ ಮುಂದೆ ಯಾಕೆ ಹೇಳ್ತಿದ್ದೀನಿ ಅಂದರೆ, ನಿನ್ನ ಸಾಕ್ಷಿಯಾಗೆ ನಾನು ಅವನ್ನ ಇಷ್ಟಪಡ್ತಿರೋದು. ನಿನ್ನ ಸಾಕ್ಷಿಯಾಗಿ ಹೇಳ್ತಾ ಇದ್ದೀನಿ, ದೂರ ಮಾಡೋರನ್ನ ಈ ಪ್ರಪಂಚದಿಂದನೇ ದೂರ ಕಳಿಸ್ಬಿಡ್ತೀನಿ. ನನಗೆ ನಿನ್ನ ಒಂದು ಆಶೀರ್ವಾದ ಸಾಕು, ಬೇರೆ ಏನೂ ಬೇಡ ನನಗೆ. ನೋಡ್ತೀನಿ ನಮ್ಮಿಬ್ಬರ ಮಧ್ಯೆ ಯಾರು ಬರ್ತಾರೆ ಅಂತ. ಯಾರು ಬರದೇ ಇರೋ ಹಾಗೆ ನೀನೇ ನಂಗೆ ಆಶೀರ್ವಾದ ಮಾಡಬೇಕು. त्रिनेत्र शूलत्रिशूलगात्रम् सत्यप्रभाव दिव्यप्रकाश मन्त्रस्वरूपमात्रम् निष्प्रपञ्चादि निष्कलङ्कोऽहं निजपूर्णबोधहं प्रत्यगात्माहं नित्यब्रह्मोऽहं स्वप्रकाशोऽहं सच्चित्प्रमाणम् ओमो मूलप्रमेयम् ओमो अयं ब्रह्मास्मि ओमो महं ब्रह्मास्मि ओमो. ಏನಿದು ಅಮೃತರ ಧ್ವನಿ ಇಲ್ಲಿಂದಾನೆ ಬಂತಲ್ಲ? ನೋಡಿದ್ರೆ ಯಾರೂ ಕಾಣ್ತಾ ಇಲ್ಲ. ಅವ್ರು ಹುಷಾರು ಅಂತ ಕೂಗಿದ್ದು ನನಗ ಅಥವಾ ಅವ್ರಿಗೆ ಅವರೇ ಹೇಳ್ಕೊಂಡ್ರ? ಹಾಗಾದ್ರೆ ಅಮೃತ ಅವ್ರು ತೊಂದರೆಯಲ್ಲಿದ್ದಾರಾ? ನಾನು ಅರ್ಜುನ್ ಅವ್ರಿಗೆ ಹುಷಾರು ಅಂತ ಹೇಳಿ ದೊಡ್ಡ ತಪ್ಪು ಮಾಡಿಬಿಟ್ಟೆ. ನನ್ನ ಬಾಯಲ್ಲಿ ಹುಷಾರು ಅಂತ ಯಾಕೆ ಬಂತು? ನನ್ನ ಧ್ವನಿ ಕೇಳಿ ಅರ್ಜುನ್ ಅವರು ನಾನು ಇಲ್ಲೇ ಇದ್ದೀನಿ ಅಂತ ಹುಡುಕೊಂಡು ಬರ್ತಿದ್ದಾರೆ. ಅವ್ರ ಕೈಗೆ ನಾನು ಸಿಕ್ಕಿದ್ರೆ 100 ಪ್ರಶ್ನೆ ಕೇಳ್ತಾರೆ. ಇಲ್ಲಿಗೆ ಹೇಗೆ ಬಂದ್ರಿ, ಯಾಕೆ ಬಂದ್ರಿ, ಇಲ್ಲಿ ನಿಮಗೇನು ಕೆಲಸ ಅಂತ ಏನೇನೋ ಪ್ರಶ್ನೆಗಳು ಸುರಿಮಳೆ. ಆದ್ರೆ ಅವ್ರು ಯಾವ ಪ್ರಶ್ನೆಗೂ ನನ್ನ ಹತ್ರ ಉತ್ತರ ಇಲ್ಲ. ಉತ್ತರ ಇದ್ರು ಅದನ್ನ ಅವ್ರಿಗೆ ಹೇಳಕ್ಕಾಗಲ್ಲ. ನಿನ್ನ ಮುಂದೆ ಅರ್ಜುನ್ಗೋಸ್ಕರ ಭಿಕ್ಷೆ ಬೇಡ್ತಾ ಇರೋದು ನಿನ್ನ ಸಾಕ್ಷಿಯಾಗಿ ಅವನ್ನ ಇಷ್ಟಪಡ್ತಿದ್ದೀನಿ ನನ್ನ ಒಂದೇ ಕಾರಣಕ್ಕೆ. ನಿನ್ನ ಸಹಾಯ ಇಲ್ಲದೆ ಹೋದ್ರೂ ನಾನು ಅರ್ಜುನ್ನ ಪಡ್ಕೋತೀನಿ. ಚಿಕ್ಕ ಚಿಕ್ಕ ಅಪಶಕುನಗಳನ್ನ ನನ್ನ ಮುಂದೆ ಸೃಷ್ಟಿ ಮಾಡಿದ್ರೆ ಭಯ ಪಡೋ ಹುಡುಗಿ ನಾನಲ್ಲ. ಸತ್ತೋಗ್ತೀನಿ ಬೇಕಾದ್ರೆ, ಅರ್ಜುನ್ನ ಮಾತ್ರ ಬಿಟ್ಟು ಹೋಗಲ್ಲ. ನಿಮ್ಮ ಮನಸ್ಸನ್ನು ಗಟ್ಟಿ ಮಾಡ್ಕೊಳ್ಳಿ ತಾಯಿ. ನಿಮಗೆ ಆತಂಕ ತರುವಂಥ ವಿಚಾರನ ನಾನೀಗ ಹೇಳಬೇಕಾಗಿದೆ. ಅಮೃತ, ಏನ್ ಮಾಡ್ತಾ ಇದೀಯ ನೀನು? ನೀನ್ ನಾಗಿಣಿ ಅನ್ನೋದು ಮರ್ತ ಹೋಯ್ತಾ? ಚಿಕ್ಕಮ್ಮ, ಯಾಕೆ? ನಾನೇನ್ ಮಾಡ್ದೆ? ನಾನು ನಾಗಿಣಿ ಅನ್ನೋದನ್ನ ಹೇಗ್ ಮರ್ಯಾದಕ್ಕೆ ಸಾಧ್ಯ? ಮತ್ತೆ ಆ ಹುಡುಗನಿಗೆ ಯಾಕೆ ನೀನು ಇಷ್ಟೊಂದು ಸಲಿಗೆ ಕೊಟ್ಟಿದ್ಯಾ? ಅವನನ್ನ ನೀನು ಹೀಗೆ ಬಿಟ್ರೆ ಅವನು ಒಂದಲ್ಲ ಒಂದಿನ ಸಂಪೂರ್ಣವಾಗಿ ನಿನ್ನನ್ನು ಆವರಿಸ್ಕೊಂಡ್ಬಿಡ್ತಾನೆ. ಈಗ ನೀನು ನಿನ್ನ ತಂದೆ ತಾಯಿನ ಕಳ್ಕೊಂಡು ನಾಗಮಣಿ ಹುಡ್ಕೋಕ್ಕೋಸ್ಕರ ಮನುಷ್ಯ ಲೋಕಕ್ಕೆ ಹೋಗಿದ್ಯಾ. ಅದನ್ನ ಮರೆತು ಆ ಹುಡುಗಂಗೆ ಮನ್ಸು ಕೊಡೋದಾಗ್ಲಿ ಇನ್ನಷ್ಟು ಸಲಿಗೆ ಕೊಡೋದಾಗ್ಲಿ ಮಾಡಿದ್ರೆ ತುಂಬ ತೊಂದರೆ ಅನುಭವಿಸ್ಬೇಕಾಗುತ್ತೆ. ಮೊದಲು ಅವನನ್ನ ದೂರ ಮಾಡ್ಕೋ. ಇಲ್ಲಿಂದ ಅವನು ನಿನ್ನನ್ನು ಹಿಂಬಾಲಿಸದೇ ಇರೋ ಹಾಗೆ ಮಾಡು. ಚಿಕ್ಕಮ್ಮ, ನಾನು ಎಷ್ಟು ಹೇಳಿದ್ರು ಅವನು ನನ್ನನ್ನು ಪ್ರೀತಿ ಮಾಡು ಅಂತ ನನ್ನ ಹಿಂದೆ ಬಿದ್ದಿದ್ದಾನೆ. ಆದ್ರೆ ಯಾವುದೇ ಕಾರಣಕ್ಕೂ ನಾನು ಅವನನ್ನ ಪ್ರೀತಿ ಮಾಡಲ್ಲ. ನನಗ್ ಬೇಕಾಗಿರೋದು ನನ್ನ ಶತ್ರುಗಳ ಪ್ರಾಣ, ನಮ್ಮ ವಂಶಕ್ಕೆ ಸೇರ್ಬೇಕಾಗಿರೋ ನಾಗಮಣಿ. ಅದಷ್ಟೇ ನನ್ನ ಗುರಿ. ಹಾಗಿದ್ಮೇಲೆ ಆ
ಅವ್ನು ನಿನ್ನ ಹಿಂದೆ ಬರ್ತಾ ಇದ್ರು ಯಾಕೆ ಅವನ್ನ ಸುಮ್ಮನೆ ಬಿಟ್ಟಿದ್ಯಾ? ಏನ್ ಮಾಡ್ಲಿ ಚಿಕ್ಕಮ್ಮ, ನಾನು ಎಷ್ಟು ಹೇಳಿದ್ರು ಅವ್ನು ನನ್ನ ಹಿಂದೆ ಬರೋದನ್ನ ಬಿಡ್ತಾ ಇಲ್ಲ. ಅವನನ್ನ ಹೇಗೆ ದೂರ ಮಾಡೋದು ಅಂತ ನನಗೆ ತೋಚ್ತಾ ಇಲ್ಲ. ಯಾಕಮೃತ, ನಿನ್ನ ಬುದ್ಧಿಗೆ ಮಂಕ್ ಹೌದು ಬಿಡ್ತಾ? ಯಾಕೆ ನೀನ್ ಇಚ್ಛಾದಾರಿ ಅನ್ನೋದು ಮರ್ತೋಯ್ತಾ? ನಿನಗೆ ಇಷ್ಟ ಬಂದ ರೂಪನ ಧರಿಸೋ ಶಕ್ತಿ ಇದೆ ಅನ್ನೋದು ಮರ್ತೋಯ್ತಾ? ನಿನಗಿರೋ ಇಚ್ಛಾದಾರಿ ಶಕ್ತಿಯಿಂದ ಬೇರೆ ರೂಪಕ್ಕೆ ಹೋಗಿ ಅವನನ್ನ ಹೆದರಿಸು, ಅವನಲ್ಲಿಂದ ದೂರ ಹೋಗೋ ಹಾಗೆ ಮಾಡು. ಅಲ್ಲಿಂದ ಮಾತ್ರ ಅಲ್ಲ, ಶಾಶ್ವತವಾಗಿ ನಿನ್ನಿಂದ ದೂರ ಹೋಗೋ ಹಾಗೆ ಮಾಡು. ಮತ್ತೆ ನಿನ್ನ ಹಿಂದೆ ಬರ್ದೇ ಇರೋ ಹಾಗೆ ಅವನಿಗೆ ಎಚ್ಚರಿಕೆ ಕೊಡು. ಅದು ನನ್ನಿಂದ ಸಾಧ್ಯ ಆಗ್ತಿಲ್ಲ ಚಿಕ್ಕಮ್ಮ. ಯಾಕಾಗಲ್ಲ? ಯಾಕೆ ನಿನ್ಗಿರೋ ಶಕ್ತಿ ಕುಗ್ಗೋಯ್ತಾ? ಇಲ್ಲ ಚಿಕ್ಕಮ್ಮ, ನನ್ನ ಶಕ್ತಿ ಇನ್ನೂ ಹೆಚ್ಚಾಗಿದೆ. ನಾನು ಹೇಳಿದ್ದು ನಾನು ಶಕ್ತಿವಂತಳಾಗಿ ಕುಗ್ಗೋಗಿದ್ದೀನಿ ಅಂತ ಅಲ್ಲ, ಆದರೆ ಅರ್ಜುನ್ ವಿಚಾರದಲ್ಲಿ ನಾನು ಕಠೋರವಾಗಿ ವರ್ತಿಸಕ್ಕಾಗಲ್ಲ ಅಂತ. ಏನ್ ಹೇಳ್ತಾ ಇದೀಯ ಅಮೃತ? ಅವನ ಮೇಲೆ ಯಾಕೆ ಈ ಕರುಣೆ? ಅಂಡ ಬ್ರಹ್ಮಾಂಡ ಮನುಷ್ಯರ ಮೇಲೆ ಕರುಣೆ ತೋರಿಸೋದು ಒಳ್ಳೇದಲ್ಲ. ಈ ಮನುಷ್ಯರು ವಿಶ್ವಾಸಕ್ಕೆ ಅನರ್ಹರು. ನಾನು ಹಾಗೆ ಅನ್ಕೊಂಡಿದ್ದೆ ಚಿಕ್ಕಮ್ಮ, ಆದರೆ ಅರ್ಜುನ್ ಅನ್ಕೊಂಡಷ್ಟು ಕೆಟ್ಟವರಲ್ಲ ಅನ್ನಿಸ್ತಿದೆ. ಹಾಗಂತ ನೀನು ಅವನನ್ನ ಹೆದರಿಸಿ ಹಿಂದೆ ಹೋಗೋಗ್ ಮಾಡದೇ ಇದ್ರೆ ದುಷ್ಟ ನಿಗ್ರಹ ಅವನ್ ನಿನಗೆ ಇನ್ನಷ್ಟು ಹತ್ರ ಆಗ್ತಾನೆ. ಸೋಮಸು ಅದಕ್ಕಿಂತ ಮುಖ್ಯವಾಗಿ ನೀನು ಅವನ್ನ ದೂರ ಮಾಡದೆ ಹೋದ್ರೆ ಮುಂದೆ ದುಡ್ಡು ತೊಂದರೆಯಲ್ಲಿ ಸಿಕ್ಕಾಕೊಳ್ತೀಯ. ಭುಜಂಗ ಭೂಷಣ ಮನುಷ್ಯರ ಜೊತೆ ಬಾಂಧವ್ಯ ಬೆಸೆದ್ಕೊಂಡಷ್ಟು ನಿನಗೆ ಅಪಾಯ. ಸೇನ ಜನಕ ಅದಕ್ಕೆ ಆದಷ್ಟು ಅವರಿಂದ ದೂರ ಇರು. ಕಾಲತ್ರಿಕಾಲ ನೇತ್ರತ್ರಿನೇ ಈಗ ನೀನು ವಿಕ್ರಮ್ ಸರೋಜ ಅವರ ಮಮಕಾರಕ್ಕೆ ಮುಳುಗಿ ಅವ್ರ ಮನೇಲಿ ಇರೋದೇ ದೊಡ್ಡ ತಪ್ಪು. ಈಗ ಅರ್ಜುನ್ ನಿನ್ನನ್ನ ತನ್ನ ಪ್ರೇಮ ಪಾಶಕ್ಕೆ ಬಂದಿ ಮಾಡ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾನೆ. ಅದಕ್ಕೆ ನೀನು ಅವಕಾಶ ಮಾಡಿಕೊಟ್ಟಿದ್ದೆ, ಆದ್ರೆ ಮತ್ತೆ ನೀನು ನಾಗಲೋಕಕ್ಕೆ ಬರೋದಕ್ಕಾಗಲ್ಲ. ನಿಷ್ಪ್ರಪಂಚಾದಿ ನಿಷ್ಕಲಂಕೋಹಂ ಇಲ್ಲ ಚಿಕ್ಕಮ್ಮ, ನಾನು ಅರ್ಜುನ್ ಅವರ ಪ್ರೇಮ ಪಾಶಕ್ಕೆ ಸಿಕ್ಕಾಕೊಳ್ಳೋದಿಲ್ಲ. ನಿತ್ಯ ಬ್ರಹ್ಮೋ ನನಗೆ ಬೇಕಾಗಿರೋದು ನನ್ನ ದ್ವೇಷ, ನಾಗಮಣಿ, ನನ್ನ ತಾಯಿಗೆ ಮರುಜೀವ ಕೊಡೋದಷ್ಟೇ ನನ್ನ ಉದ್ದೇಶ. ನೀನ್ ಹೇಳೋದೇ ನಿಜ ಆಗಿದ್ರೆ ಈಗಲೇ ಅವನ್ನ ಹೆದರಿಸಿ ಕಳ್ಸು. ಈಗ ಅವನ್ ನಿನ್ ಜೊತೆ ಗುಹೆ ಒಳಗಡೆ ಬಂದ್ರೆ ತೊಂದರೆ ಆಗುತ್ತೆ. ಮನುಷ್ಯರು ನಾಗದೇವತೆಗಳ ಪೂಜೆ ಮಾಡೋ ಶಿವಲಿಂಗ ಇರೋ ಗುಹೆ ಒಳಗಡೆ ಪ್ರವೇಶ ಮಾಡೋ ಹಾಗಿಲ್ಲ. ಶಿವೋಹಂ ಏನಾದ್ರೂ ಮಾಡು, ಅವ್ನ್ ನಿನ್ ಹಿಂದೆ ಬರ್ದಿರೋ ಹಾಗೆ. ನಾಮಂ ಭಜೆ ಅವನನ್ನ ಅಲ್ಲೇ ತಡಿ. ಅಮೃತ ಅವರೇ, ಅಮೃತ ಅವರೇ, ಎಲ್ಲಿದ್ದೀರಾ? ನೀವೇನೋ ತೊಂದರೆಯಲ್ಲಿದ್ದೀರಾ ಅಂತ ನನಗೆ ಅನ್ನಿಸ್ತಾ ಇದೆ. ಅಮೃತ ಅವರೇ, ಮಾತಾಡಿ. ಅಮೃತ ಅವರೇ, ಮಾತಾಡಿ ಪ್ಲೀಸ್, ಮಾತಾಡ್ರಿ. ಛೇ, ಯಾಕೆ ಹೀಗಾಗ್ತಿದೆ? ಚಿಕ್ಕಮ್ಮ ಅರ್ಜುನ್ ಅವ್ರಿಗೆ ಏನಾದರೂ ಅಪಾಯ ಮಾಡು ಅಂತ ಹೇಳ್ತಿದ್ದಾರೆ, ಆದರೆ ನನ್ನ ಮನಸ್ಸು ಅವ್ರಿಗೇನು ಅಪಾಯ ಮಾಡೋದಕ್ಕೆ ಒಪ್ತಾನೆ ಇಲ್ವಲ್ಲ. ಹೀಗೆ ಆದರೆ ನಾನು ನನ್ನ ಗುರಿನ ಮುಟ್ಟೋದಾದ್ರೂ ಹೇಗೆ? ನಾನು ಏನು ಮಾಡಲಿ ಈಗ? ನನಗೆ ಅರ್ಜುನ್ ಮುಖ್ಯ ಅಲ್ಲ, ನಾಗಮಣಿ ಅಷ್ಟೇ ಮುಖ್ಯ. ಅದ್ರ ಮುಂದೆ ಎಲ್ಲರೂ ತೃಣಕ್ಕೆ ಸಮಾನ.